ಹಾಯ್ ನಮಸ್ತೆ ಸ್ನೇಹಿತರೆ, ನನ್ನೆಲ್ಲ ಸ್ನೇಹಿತರಿಗೂ ಗುರುವಾರದ ಶುಭಾಶಯಗಳು. ತುಂಬ ದಿನ ಆದಮೇಲೆ ಪೂಜೆ ಮಾಡಿರೋದು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಯಾಕಪ್ಪ ಮಾಡ್ತಾಯಿದ್ದೀನಿ ವ್ಲಾಗ್ ಅಂತಂದರೆ, ತುಂಬ ಜನ ನನಗೆ ಮೊನ್ನೆ ಏಕಾದಶಿ ದಿವಸ ಭಾನುವಾರ ನನ್ನ ಫ್ರೆಂಡ್ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದಿನ, ಅಕ್ಕ ನೀವು ಏಕಾದಶಿ ದಿವಸ ಉಪವಾಸ ಇರ್ತೀರಾ ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ನಾನು ಉಪವಾಸ ಎಲ್ಲ ಇರಲ್ಲ. ಆದರೆ ಏಕಾದಶಿ ದಿವಸ ನಾನು ನಾನ್ ವೆಜ್ ತಿನ್ನಲ್ಲ. ಈಗ ಕೆಲವೊಬ್ಬೊಬ್ಬರು ರಾಯರ ಪೂಜೆ ಮಾಡೋರು ನಾನ್ ವೆಜ್ ತಿನ್ನಲ್ಲ ಅಲ್ವಾ. ಸೊ ನಾನು ಆ ಥರ ಎಲ್ಲ ಏನಿಲ್ಲ, ಅದನ್ನೆಲ್ಲ ನಾವು ಅಭ್ಯಾಸ ಏನು ಮಾಡ್ಕೊಂಡಿಲ್ಲ. ಸೋಮವಾರ, ಶನಿವಾರ, ಗುರುವಾರ ಈ 3 ದಿನ ತಿನ್ನಲ್ಲ. ಅಪ್ಪಿ ಏಕಾದಶಿಗೆ ತಿನ್ನಲ್ಲ, ಸಂಕಷ್ಟಿ ಅದನ್ನೆಲ್ಲ ನಾನು ನೋಡೋದಕ್ಕೆ ಹೋಗಲ್ಲ. ಮತ್ತು ಪೌರ್ಣಮಿಯಲ್ಲಿ ತಿನ್ನಲ್ಲ, ಅಮಾವಾಸ್ಯೆಯಲ್ಲಿ ತಿಂತೀನಿ. ಸೊ ಅದನ್ನು ಕೇಳಿದ್ರಿ ಅಲ್ವಾ. ಹಾಗಾಗಿ ನಾನು ಲೈವಲ್ಲೂ ಹೇಳಿದೆ, ಆದರೆ ಕೆಲವೊಂದಷ್ಟು ಜನ ನನ್ನನ್ನು ಕೇಳಿರೋರು ಲೈವಲ್ಲಿ ನೋಡಿದರೋ ಇಲ್ವೋ, ಕೇಳಿಸ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ ಅಲ್ವಾ. ಸೊ ಅವರುಗಳಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಇನ್ನೂ ಒಂದು ಏನಪ್ಪ ಅಂದರೆ, ದೇವ್ರ ಹತ್ರ ಇಟ್ಟಿರೋ ಹಾಲು ನೀರು ಏನು ಮಾಡ್ತೀರಾ ಅಂತ ಕೇಳಿದ್ದೀರಾ. ಸೊ ಹಾಲು ಬಂದು ಏನಾದರೂ ಕಾಫಿನೋ ಟೀನೋ ಮಾಡಿಕೊಂಡು ಕುಡಿತೀವಿ. ಅಂದರೆ ನಾನು ಕೆಲ್ಸಕ್ಕೆ ಹೋಗೋಷ್ಟರಲ್ಲಿ ಏನಾದರೂ ಹಾಲೇನಾದರೂ ದೇವ್ರ ಹತ್ರದಿಂದ ಎತ್ತಿದ್ರೆ ಕಾಫಿನೋ ಟೀನೋ ಮಾಡ್ಕೊಂಡು ಕುಡಿತೀವಿ. ಇಲ್ಲ ಅಂದರೆ ನಮ್ಮಮ್ಮ ಕಾಫಿ ಕುಡಿಯೋದು, ಟೀ ಕುಡಿಯೋಲ್ಲ. ಸೊ ಅವರು ಕಾಫಿ ಏನಾದರೂ ಮಾಡ್ಕೊಂಡು ಕುಡಿತಾರೆ. ನೀರು ಮಾತ್ರ ನಾವು ಕುಡಿಯೋಲ್ಲ. ಅಂದರೆ ನಮ್ಮ ಮನೇಲಿ ಇಂಡೋರ್ ಪ್ಲ್ಯಾಂಟ್ಸ್ ಇದೆಯಲ್ವ, ಅದಕ್ಕಾದರೂ ಹಾಕ್ತೀವಿ. ಇಲ್ಲ ಅಂದರೆ ತುಳಸಿ ಗಿಡಕ್ಕಾದರೂ ಹಾಕ್ಬಿಡ್ತೀವಿ. ಅಂದರೆ ನೀರು ಮಾತ್ರ ಕುಡಿಯೋದಕ್ಕೆ ಹೋಗಲ್ಲ. ಸೊ ಸಿಕ್ಕಾಪಟ್ಟೆ ಜನಕ್ಕೆ ಇದೊಂದು ಡೌಟ್ ಇರುತ್ತೆ, ಏನು ಮಾಡ್ತಾರೆ, ಏನು ಮಾಡಬಹುದು ಅಂತ. ಸೊ ನಾವು ಇದನ್ನೇ ಮಾಡ್ತೀವಿ, ಆದರೆ ಬೇರೆಯವರೆಲ್ಲ ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಈಗ ನಾನು ಮಾಡ್ದಂಗೆ ನೀವು ಮಾಡಬೇಕು ಅಂತಲ್ಲ, ನೀವು ಕೇಳಿದ ಕ್ವಶನ್ಗೆ ನಾನು ಇಲ್ಲಿ ಆನ್ಸರ್ ಮಾಡಿದ್ದೀನಿ ಅಷ್ಟೇ. ಆದರೆ ನಾನು ಕೂಡ ಇಲ್ಲಿವರೆಗೂ ಬೇರೆಯವ್ರನ್ನ ಕೇಳಲಿಲ್ಲ. ಅಂದರೆ ಅವರೆಲ್ಲ ಇಟ್ಟಿರ್ತಾರಲ್ಲ ಹಾಲು ನೀರು, ಏನು ಮಾಡ್ತೀರಾ ಅಂತ ಕೇಳಿಲ್ಲ. ಆದರೆ ನನಗೆ ಏನು ಮಾಡಬೇಕು ಅನ್ನಿಸ್ತು ಸ್ಟಾರ್ಟಿಂಗಲ್ಲಿ ದೇವರಿಗೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ. ಸೊ ನಾನು ಆವತ್ತಿಂದನೂ ಇದನ್ನೇ ಮಾಡ್ತಾ ಇರೋದು. ಕೆಲವೊಂದೊಂದ್ಸಲಿ ಹಸಿ ಹಾಲೇ ಇಡ್ತೀವಿ, ಕೆಲವೊಂದೊಂದ್ಸಲಿ ಕಾಯಿಸಿರೋ ಹಾಲು ಇಡ್ತೀವಿ. ಸೊ ಅದು ನನಗೆ ಗೊತ್ತಿಲ್ಲ, ಅದು ಹಸಿ ಹಾಲೇ ಇಡಬೇಕೋ ಕಾಯಿಸಿರೋ ಹಾಲೇ ಇಡಬೇಕೋ ಅನ್ನೋದು ಗೊತ್ತಿಲ್ಲ. ಆದರೆ ಫಸ್ಟೇ ಇಟ್ಬಿಡ್ತೀವಿ. ಈಗ ಅದೇ ಎಂಜಿಲೆಲ್ಲ ಮಾಡೋದಕ್ಕಿಂತ ಮುಂಚೆ ಈಗ ಕಾಯಿಸಿರೋ ಹಾಲಾದ್ರೂ ಏನು ನಾವು ಕಾಯಿಸಿದ ತಕ್ಷಣವೇ ಅದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇಡ್ತೀನಿ. ಆಮೇಲೆ ಹಂಗೆ ಎತ್ತಿ ನಮ್ಮಮ್ಮ ಕಾಫಿ ಮಾಡಿ ಕುಡಿತಾರೆ. ಸೊ ನಾನು ಏನು ಮಾಡ್ತಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ನಾನು ಪ್ರತಿಯೊಂದು ಅಷ್ಟೇ, ನಾನು ಯಾವ ಥರ ಇದ್ದೀನಿ, ನಾನು ಯಾವ ಥರ ಪೂಜೆ ಮಾಡ್ತೀನಿ, ನಾನು ಹೊರಗಡೆ ಹೇಗಿರ್ತೀನಿ, ಒಳಗಡೆ ಹೇಗಿರ್ತೀನಿ, ಮನೆ ಒಳಗಡೆ ಹೇಗಿರ್ತೀನಿ, ಜನಗಳ ಹತ್ರ ಹೇಗಿರ್ತೀನಿ. ಸೊ ನೀವೆಲ್ಲ ವಿಡಿಯೋಗಳು ನೋಡಿರ್ತೀರ. ನಾನು ಎಲ್ಲ ಕಡೆಯೂ ಒಂದೇ ಥರ ಇರ್ತೀನಿ. ಹೊರಗಡೆ ಒಂಥರ, ಮನೆ ಒಳಗಡೆ ಒಂಥರ, ಆ ಥರ ಎಲ್ಲ ನನಗೆ ಇದ್ದ ಅಭ್ಯಾಸ ಇಲ್ಲ. ಸೊ ನಾನು ಏನೇ ಇದ್ದರೂ ಸ್ಟ್ರೈಟ್ ಫಾರ್ವರ್ಡು, ಡೈರೆಕ್ಟಾಗೆ ಮಾತಾಡ್ತೀನಿ. ಕೆಟ್ಟವರು ಅಂದ್ಕೊಳ್ಳೋರಿಗೆ ನಾನು ಕೆಟ್ಟವಳಾಗ್ತೀನಿ, ನನ್ನನ್ನು ಒಳ್ಳೆಯವರು ಅಂದ್ಕೊಳ್ಳೋರಿಗೆ ನಾನು ಒಳ್ಳೆಯವಳಾಗ್ತೀನಿ ಅಷ್ಟೇ. ಸೊ ಎಲ್ಲರೂ ಮೆಚ್ಚಿಸ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ, ಇರೋದು ಒಂದು ಜೀವನ. ಸೊ ನಮ್ಮ ಜೀವನ ನಾವು ನೋಡ್ಕೋಬೇಕು, ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು. ಮಾತಾಡೋರೇನು ಹೇಗಿದ್ರು ಮಾತಾಡ್ತಾರೆ. ಇವತ್ತು ನಾನು ಸೀರೆ ಉಟ್ಕೊಂಡು ಪೂಜೆ ಮಾಡಿದ್ದೀನಿ, ಸೊ ಅದಕ್ಕೂ ಮಾತಾಡ್ತಾರೆ. ಇನ್ನೊಂದು ದಿನ ಯಾವತ್ತಾದರೂ ನಾನು ಡ್ರೆಸ್ ಹಾಕ್ಕೊಂಡು ಮಾಡ್ತೀನಿ, ಅವತ್ತು ಹೇಳ್ತಾರೆ ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡಬಾರ್ದು, ಸೀರೆ ಹಾಕ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ. ಜನ ಹೇಗಿದ್ರು ಉಲ್ಟಾ ಪಲ್ಟಾ ಮಾತಾಡ್ತಾರಲ್ವ. ಸೊ ಜನದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆರಾಮಾಗಿ ನಿಮ್ಗೆ ಹೇಗೆ ಪೂಜೆ ಮಾಡಬೇಕು ಅನಿಸುತ್ತೋ ಹಾಗೆ ಮಾಡಿ. ಈಗ ನಾವು ಮಾಡ್ದಂಗೆ ನೀವು ಮಾಡಬೇಕು ಅನ್ನೋದೇನಿಲ್ಲ. ನಿಮ್ಮದೇ ಆದ ಒಂದು ಪದ್ಧತಿ ಇರುತ್ತೆ, ನಿಮ್ಮದೇ ಆದ ಒಂದು ತಲೆನಲ್ಲಿ ಇರುತ್ತೆ. ಇವತ್ತು ಈ ಥರ ಮಾಡೋಣ, ನೆಕ್ಸ್ಟ್ ವೀಕ್ ಈ ಥರ ಮಾಡೋಣ ಅನ್ನೋದಿರುತ್ತೆ. ಅದೇ ಥರನೇ ಮಾಡಿ. ಯಾಕೆ ಇವಾಗ ನಾವು ಮಾಡೋ ಥರ ನೀವು ಮಾಡಲೇಬೇಕು ಅನ್ನೋದೇನಿಲ್ಲ ಅಲ್ವಾ. ಸ್ವಲ್ಪ ನೀವೇನಾದರೂ ಚೇಂಜಸ್ ಮಾಡಿ, ನಿಮ್ಮ ಮನಸ್ಸು ಹೇಗೆ ಒಪ್ಪುತ್ತೋ ಹಾಗೆ ಮಾಡಿ. ಸೊ ಬೇರೆಯವರು ನಿರ್ಧಾರ ನೀವು ತೊಗೊಳೋದಕ್ಕೆ ಹೋಗಬೇಡಿ. ಯಾಕಂದರೆ ನಾನು ಅದೇ ಥರನೇ ಇರೋದು. ಈಗ ಯಾರೋ ಏನೋ ಹೇಳಿದ್ರು ಅಂತ ನಾನು ಏನೂ ಮಾಡೋದಕ್ಕೆ ಹೋಗಲ್ಲ. ನಾನು ಏನೇ ಮಾಡಿದ್ರು ನಾನು ಸ್ವಂತ ಬುದ್ಧಿಯಿಂದ ಮಾಡ್ತೀನಿ. ನಾನು ಏನೇ ಒಂದು ತೊಗೊಂಡ್ರು ಅದು ನನಗಿಷ್ಟ ಆದರೆ ತೊಗೋತೀನಿ. ಯಾರೋ ತೊಗೊಂಡಿದ್ದಾರೆ ಅಂತ ನಾನು ತೊಗೊಳೋದಕ್ಕೆಲ್ಲ ಹೋಗಲ್ಲ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಇದ್ದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯಾಕಪ್ಪ ಅಂತಂದರೆ ನಾನು ಪ್ರತಿ ಸರಿ ಪೂಜೆ ಮಾಡಿದಾಗೂ ತುಂಬ ಜನ ಅದನ್ನು ಸ್ಟೋರಿಗೆ ಹಾಕ್ಕೊಂಡಿರ್ತಾರೆ. ಸೊ ಅದನ್ನು ನೋಡಿದಾಗೆ ನನಗೆ ಖುಷಿ ಆಗುತ್ತೆ. ಎಷ್ಟೊಂದು ಜನ ನನ್ನ ವೀಡಿಯೋಸ್ನ ಸ್ಟೋರಿಗೆ ಹಾಕ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.